ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ನಾಳೆ 22 ಜಿಲ್ಲೆಗೆ ಜಮಾ ಆಗ್ತಾ ಇರುವಂಥದ್ದು. ಸ್ನೇಹಿತರೆ, ಇಲ್ಲಿ ಸರ್ಕಾರ ಹೇಳಿರೋ ಪ್ರಕಾರ ಹಾಗಾದರೆ ಯಾರಿಗೆ ಹಣ ಬರುತ್ತೆ ಸ್ನೇಹಿತರೆ, ಒಟ್ಟಿನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಯ್ನಾಗಿ ಎಲ್ರಿಗೂ ಕೂಡ ನಾನು ನಿಮಗೆ ಹೇಗೆ ಹಣ ಜಮಾ ಆಗುತ್ತೆ ಮತ್ತು ಯಾರಿಗೆ ಹಣ ಜಮಾ ಆಗುತ್ತೆ, ಯಾವಾಗ ಹಣ ಜಮಾ ಆಗುತ್ತೆ, ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಕೊನೆವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ. ಇವತ್ತೊಂದು ವಿಡಿಯೋನ ಶೇರ್ ಮಾಡಿಸ್ತಾ ಇದ್ರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ದಯವಿಟ್ಟು ನೀವು ಲೈಕ್ ಮಾಡಿದರೆ ಖಂಡಿತವಾಗ್ಲೂ ನಮಗೆ ಹೇಗಪ್ಪ ಅಂತಂದರೆ ನೀವು ಲೈಕ್ ಮಾಡಿದರೆ ನಮಗೆ ತುಂಬ ಖುಷಿ ಆಗುತ್ತೆ, ಮತ್ತು ನೀವು ಲೈಕ್ ಮಾಡಿದರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಯಾರು ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳದೇ ಇರಬೇಡಿ, ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಇವತ್ತೊಂದು ವಿಡಿಯೋನ ಶೇರ್ ಮಾಡ್ತಾ ಇದ್ರೆ, ಹಾಗಾದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳ್ತಿದ್ದೀನಪ್ಪ ಅಂತಂದರೆ, ನಾವು ಒಂದು ವಿಡಿಯೋವನ್ನು ಕಷ್ಟಪಟ್ಟು ಮಾಡಿರ್ತೀವಿ ಸ್ನೇಹಿತರೆ, ಅದಕ್ಕೆ ಪ್ರತಿಫಲ ಸಿಗ್ದಂಗೆ ಆಗುತ್ತೆ. ನೀವು ಒಂದು ಲೈಕ್ ಮಾಡಿದರೆ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವೆಲ್ಲರೂ ಕೂಡ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋವನ್ನು ಫುಲ್ ಟಾಪಿಕ್ಗೆ ಹೋಗ್ಬಿಡೋಣ. ಸ್ನೇಹಿತರೆ, ಟಾಪಿಕ್ ಏನಪ್ಪ ಅಂತಂದರೆ, ಇಲ್ಲಿ ಸರ್ಕಾರದಿಂದ ಒಟ್ಟು 3 ಟಾಪಿಕ್ಗಳಿರುವಂಥದ್ದು. ಏನಪ್ಪ ಅಂತಂದರೆ, ಸರ್ಕಾರದಿಂದ 12ನೇ ಕಂತಿನ ಹಣ ಜಮಾ ಆಗ್ತಾ ಇರುವಂಥದ್ದು. 12ನೇ ಕಂತಿನ ಹಣಕ್ಕೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿರುವಂಥದ್ದು. ಆ ಗುಡ್ ನ್ಯೂಸ್ ಏನು ಅದನ್ನ ತಿಳ್ಕೊಂಬರೋಣ. ಅದಾದಮೇಲೆ ಇಲ್ಲಿ ಏನು ಸರ್ಕಾರ ಇವಾಗ 12ನೇ ಕಂತಿನ ಹಣಕ್ಕೆ ಇಲ್ಲಿ ಹೊಸ ಒಂದು ಅಪ್ಡೇಟನ್ನು ಕೊಟ್ಟಿರುವಂಥದ್ದು. ಅದಾದಮೇಲೆ PM ಕಿಸಾನ್ ಹಣ ಆಲ್ಮೋಸ್ಟ್ 2,000 ರೂಪಾಯಿ, 18ನೇ ಕಂತಿನ ಹಣ 2,000 ರೂಪಾಯಿ ಜಮಾ ಆಗ್ತಾ ಇರುವಂಥದ್ದು. ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಮತ್ತು ಬರ ಪರಿಹಾರ ಹಣ ಪೆಂಡಿಂಗ್ ಹಣ ಬರ್ತಾ ಇಲ್ಲ. ತುಂಬ ಜನ ಕಮೆಂಟನ್ನು ಮಾಡ್ತಾ ಇದ್ದೀರಾ. ಆಲ್ಮೋಸ್ಟ್ ಏನು ಭಾರಿ ಅಂದರೆ ಭಾರಿ ತುಂಬ ಜನ ಆಲ್ಮೋಸ್ಟ್ ಎಲ್ಲರೂ ಕೂಡ ಕ್ವಶನನ್ನು ಮಾಡ್ತಾ ಇದ್ದೀರಾ, ಸರ್ ನಮಗೆ ಹಣ ಬರ್ತಾ ಇಲ್ಲ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಆಲ್ಮೋಸ್ಟ್ ಇಲ್ಲಿ 3 ಟಾಪಿಕನ್ನು ಕವರ್ ಮಾಡ್ತೀನಿ. ಆ 3 ಟಾಪಿಕ್ಗಳಲ್ಲಿ ಆ ಎಲ್ಲ ಟಾಪಿಕ್ಗಳ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಕೊನೆವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ನೋಡಿ. ಯಾಕಪ್ಪ ಅಂತಂದರೆ ಯಾರು ಕೂಡ ಲೈಕ್ ಮಾಡಿ ವಿಡಿಯೋ ನೋಡದೇ ಇರಬೇಡಿ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ನೀವು ಲೈಕ್ ಮಾಡಿ ನೋಡಿ ಸ್ನೇಹಿತರೆ, ಲೈಕ್ ಮಾಡಿ ನೋಡಿ ಅಥವಾ ಇಲ್ಲ ಅಂತಂದರೆ ನೀವು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಇಲ್ಲಿ ನೀವು ವಿಡಿಯೋನ ಕೊನೆವರೆಗೂ ನೋಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋದಿಲ್ಲ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಎಲ್ಲರೂ ಕೂಡ ವಿಡಿಯೋವನ್ನು ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಬೇಕಾಗ್ತದೆ. ವಿಡಿಯೋವನ್ನು ನೋಡಿಲ್ಲ ಅಂತಂದರೆ ವೆರಿ ಪ್ರಾಬ್ಲಮ್ ಆಗ್ತದೆ ಸ್ನೇಹಿತರೆ. ನೀವು ಇಲ್ಲಿ ವಿಡಿಯೋನ ಕೊನೆವರೆಗೂ ನೋಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ನಿಮ್ಗೆ ಇಲ್ಲಿ ಹಣ ಬರುತ್ತೆ. ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು. ಖಂಡಿತವಾಗ್ಲೂ ಇಲ್ಲಿ ನೀವು ಈ ಒಂದು ಯೋಜನೆಯ ಮೂಲಕ ಹಣವನ್ನು ನೀವು ಪಡ್ಕೊಳ್ಬೋದು ಸ್ನೇಹಿತರೆ. ನೀವಿಲ್ಲಿ ಯೋಜನೆಯ ಮೂಲಕ ಹಣವನ್ನು ಪಡ್ಕೊಳ್ಬೋದು ಅಂತ ನಾನು ಹೇಳಿದೆ. ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು, ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು, ಹೇಗೆ ನಾವು ಹಣವನ್ನು ಪಡ್ಕೊಳ್ಳುವಂಥದ್ದು ಹೇಳಿ ಸರ್. ಇಲ್ಲಿ ಹಣವನ್ನು ಮೊದಲಿಗೆ ಪಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಇದನ್ನು ತಿಳಿಸ್ಕೊಡಿ ಅಂತ. ಖಂಡಿತವಾಗ್ಲೂ ನನಗೆ ಪ್ರತಿಯೊಬ್ಬರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಮತ್ತು ಇಲ್ಲಿ ಯಾರು ಅಂತಂದರೆ ಯಾರಿಗೆ ಹಣ ಬರ್ತಾ ಇಲ್ಲ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ಏನಪ್ಪ ಅಂತಂದರೆ, ಸರ್ ನಮ್ಗೆ ಹಣ ಬಂದಿದೆ ಆದರೆ ಬ್ಯಾಂಕ್ ಅಕೌಂಟ್ಗೆ ಬರ್ತಾ ಇಲ್ಲ. ಹಣ ಕೆಲವರಿಗೆ ರಿಲೀಸ್ ಆಗಿದೆ, ಬ್ಯಾಂಕ್ ಅಕೌಂಟ್ಗೆ ಬರ್ತಾ ಇಲ್ಲ. ಮತ್ತು ಕೆಲವ್ರದ್ದು ಬ್ಯಾಂಕ್ ಅಕೌಂಟ್ ಡೆಡ್ ಆಗಿರುವಂಥದ್ದು. ಈ ಒಂದು ಪ್ರಾಬ್ಲಮ್ ಯಾರೆಲ್ಲ ಇಟ್ಕೊಂಡಿದ್ರೆ ಅವರಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ಹಾಗಾಗಿ ಆ ಒಂದು ಪ್ರಾಬ್ಲಮನ್ನು ನಿವಾರಿಸುವಂಥದ್ದು ಹೇಗೆ ಅಂತಂದರೆ, ಆ ಒಂದು ಪ್ರಾಬ್ಲಮನ್ನು ಸರಿಗೊಳಿಸುವಂಥದ್ದು ಹೇಗೆ ಅದನ್ನು ತಿಳ್ಕೊಂಡು ಬರೋಣ ಸ್ನೇಹಿತರೆ. ಮೊದಲನೇದಾಗಿ ದಯವಿಟ್ಟು ವಿಡಿಯೋ ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದಕ್ಕೆ ನಾನು ಹೇಳ್ತಿರುವಂಥದ್ದು ಆವಾಗಲಿಂದ ದಯವಿಟ್ಟು ಲೈಕ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಮೊದಲನೇದಾಗಿ ಏನು ಮಾಡಬೇಕಪ್ಪ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೀವಿಲ್ಲಿ ನಿಮ್ಮ ಒಂದು ಏನು ಹಣವನ್ನು ಪಡ್ಕೊಳ್ಬೇಕಂತಂದರೆ ನೀವಿಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಂಡಿರಲೇಬೇಕು. ಇಲ್ಲಿ ತುಂಬ ಜನರ ಮೊಬೈಲ್ ಸರಿಯಾಗಿ ಅವರ ಒಂದು ಫೋನ್ ಇಲ್ಲ ಅಂತಂದರೆ, ಸರಿಯಾಗಿ ಅವ್ರ ಹತ್ರ ಮೊಬೈಲ್ ಇಲ್ಲ ಅಂತಂದರೆ, ಮೊಬೈಲಲ್ಲಿ ಸಿಮ್ ಇದೆ ಆದರೆ ಕೆಲವರಿಗೆ ಸಿಮ್ ಸರಿ ಇಲ್ಲ. ಹಾಗಾಗಿ ಈ ಒಂದು ಪ್ರಾಬ್ಲಮನ್ನು ಯಾರು ಕೂಡ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಪ್ಪ ಅಂತಂದರೆ ನಿಮ್ಮೊಂದು ಮೊಬೈಲ್ ಸಿಮ್ಮನ್ನು ನೀವು ಕರೆಕ್ಟಾಗಿ ಇಟ್ಕೊಂಡಿರಲೇಬೇಕಾಗ್ತದೆ. ಪ್ರತಿಯೊಬ್ಬರು ಕೂಡ ನಿಮ್ಮೊಂದು ಮೊಬೈಲ್ ಸಿಮ್ಮನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಎಲ್ಲರೂ ಕೂಡ ಕರೆಕ್ಟಾಗಿ ಇಟ್ಕೊಳ್ಳಿ. ಯಾಕಪ್ಪ ಅಂತಂದರೆ ನೀವು ಇಲ್ಲಿ ಮೊಬೈಲ್ ಸಿಮ್ಮನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಯಾರಿಗೂ ಹಣ ಬರೋದಿಲ್ಲ. ಹಾಗಾಗಿ ನಾನು ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಮೊಬೈಲ್ ಸಿಮ್ಮನ್ನು ಕರೆಕ್ಟಾಗಿ ಇಟ್ಕೊಂಡಿರಲೇಬೇಕು. ಖಂಡಿತವಾಗ್ಲೂ ಎಲ್ರಿಗೂ ಹಣ ಬಂದೇ ಬರುತ್ತೆ. ಮೊಬೈಲ್ ಸಿಮ್ ಎಲ್ಲ ಕರೆಕ್ಟಾಗಿದೆ ಅಂತಂದರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಸ್ನೇಹಿತರೆ. ಇದಾದ ಮೇಲೆ ನಿಮ್ಮ ಒಂದು ಏನು ಆಧಾರ್ ಕಾರ್ಡ್ ಸೀಡಿಂಗ್ ಅಂತಂದರೆ ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ಸೀಡಿಂಗ್ ಅಂತಂದರೆ ಇಲ್ಲಿ ಮೊದಲನೇದಾಗಿ ನೀವು ಕರೆಕ್ಟಾಗಿ ನೀವು ಇಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಆಧಾರ್ ಕಾರ್ಡ್ ಸೀಡಿಂಗ್ ಇದು ಹೇಗೆ ಮಾಡುವಂಥದ್ದು. ಆಧಾರ್ ಕಾರ್ಡ್ ಸೀಡಿಂಗ್ ಹೇಗೆ ಮಾಡುವಂಥದ್ದಪ್ಪ ಅಂತಂದರೆ ಇಲ್ಲಿ ಮೊದಲನೇದಾಗಿ ನಿಮ್ಮ ಒಂದು
ಮೊಬೈಲ್ ನಂಬರ್ ಏನಿದೆ ಮತ್ತು ನಿಮಗೆ ಆಧಾರ್ ಕಾರ್ಡಿಗೆ ನಿಮ್ಮೊಂದು ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲರೂ ಕೂಡ. ಆಧಾರ್ ಕಾರ್ಡಿಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನುವಂಥದ್ದು ಲಿಂಕ್ ಆಗಿರಲೇಬೇಕು. ಆಧಾರ್ ಕಾರ್ಡಿಗೆ ನಿಮ್ಮೊಂದು ಮೊಬೈಲ್ ನಂಬರ್ ಅನ್ನುವಂಥದ್ದು ಲಿಂಕ್ ಆಗಿಲ್ಲ ಅಂತ ಅಂದರೆ ಖಂಡಿತವಾಗಿ ನಿಮಗೆ ಹಣ ಬರೋದಿಲ್ಲ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲರೂ ಕೂಡ. ಆಧಾರ್ ಕಾರ್ಡಿಗೆ ನಿಮ್ಮೊಂದು ಮೊಬೈಲ್ ನಂಬರ್ ಅನ್ನುವಂಥದ್ದು ಲಿಂಕ್ ಆಗಿರಲೇಬೇಕು. ಅದು ಲಿಂಕ್ ಆಗಿಲ್ಲ ಅಂತಂದರೆ ನಿಮಗೆ ಹಣ ಬರೋದಿಲ್ಲ. ನಾನು ನಿಮಗೆ ಮೊದಲಿಗೆ ತಿಳಿಸ್ಕೊಡ್ತೀನಿ, ಯಾವುದು ಮುಚ್ಚುಮರೆ ಮಾಡೋದಿಲ್ಲ ಸ್ನೇಹಿತರೆ. ಖಂಡಿತವಾಗ್ಲೂ ನಾನು ನಿಮಗೆ ಏನು ಫೇಕ್ ನ್ಯೂಸ್ ಕೊಡೋದಿಲ್ಲ. ಎಲ್ರಿಗೂ ಕೂಡ ಟ್ರೂ ಆಗಿರುವಂಥ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು, ಎಲ್ರಿಗೂ ಕೂಡ ಸತ್ಯವಾದ ಮಾಹಿತಿಯನ್ನು ಕೊಡ್ತಿರುವಂಥದ್ದು, ಯಾರಿಗೂ ಫೇಕ್ ನ್ಯೂಸನ್ನು ಕೊಡೋದಿಲ್ಲ. ಖಂಡಿತವಾಗ್ಲೂ ಎಲ್ಲರೂ ಕೂಡ ನಾನು ಹೇಳುವಂಥ ಕೆಲಸವನ್ನು ಮಾಡಲೇಬೇಕು. ಪ್ರತಿಯೊಬ್ಬರು ಕೂಡ ನಾನು ಹೇಳುವಂಥ ಕೆಲಸವನ್ನು ಮಾಡ್ತೀರಾ ಅಂತಂದರೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ. ನಿಮ್ಮ ಒಂದು ಏನು ನಿಮಗೆ ಆಲ್ಮೋಸ್ಟ್ ಇವಾಗ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರುವಂಥದ್ದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಬಂದೇ ಬರುತ್ತೆ. ಯಾರು ಕೂಡ ವರಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಹೇಳ್ತಿರುವಂಥದ್ದು ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ಇಲ್ಲಿ ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳೇಬಹುದು. ಖಂಡಿತವಾಗ್ಲೂ ಯಾರು ಕೂಡ ಹಣ ಯಾರಿಗೂ ಮಿಸ್ ಆಗೋದಿಲ್ಲ. ಖಂಡಿತವಾಗ್ಲೂ ಎಲ್ರಿಗೂ ಬಂದೇ ಬರುತ್ತೆ. ನಾನು ಅದಕ್ಕೆ ಹೇಳ್ತಿರುವಂಥದ್ದು, ನೀವೆಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ. ಮತ್ತು ನಾನು ಯಾಕೆ ನಿಮಗೆ ಈ ರೀತಿ ಹೇಳ್ತಿದ್ದೀನಪ್ಪ ಅಂತಂದರೆ, ನೀವು ಯಾರೂ ಕೂಡ ಹಣವನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ನಾನು ಯಾಕೆ ಹೇಳ್ತಿದ್ದೀನಪ್ಪ ಅಂತಂದರೆ, ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸುಮ್ಮನೆ ಅಂತಂದರೆ ನಿಮಗೆ ಧರ್ಮಕ್ಕೆ ಹಣ ಬರುತ್ತೆ ಅಂತಂದರೆ ಫ್ರೀಯಾಗಿ ನಿಮ್ಗೆ ಹಣವನ್ನು ಕೊಡ್ತಾರೆ, ಉಚಿತವಾಗಿ ನಿಮಗೆ 2,000 ರೂಪಾಯಿನ ಕೊಡ್ತಾರೆ. ಅದನ್ನು ಸುಮ್ಮನೆ ನೀವು ಯಾಕೆ ಬಿಡ್ತೀರಾ ಅಂತ ನಾನು ಕೇಳುವಂಥದ್ದು. ಹಾಗಾಗಿ ನೀವೆಲ್ಲರೂ ಕೂಡ ಖಂಡಿತವಾಗ್ಲೂ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ. ಅದಾದಮೇಲೆ ಇಲ್ಲಿ PM ಕಿಸಾನ್ ಯೋಜನೆಯ ಹಣ, ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಇದನ್ನೇ. PM ಕಿಸಾನ್ ಯೋಜನೆಯ ಹಣ, PM ಕಿಸಾನ್ ಯೋಜನೆ ಹಣ, PM ಕಿಸಾನ್ ಯೋಜನೆ ಹಣ. ಸ್ನೇಹಿತರೆ, ನಾನು ನಿಮಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. PM ಕಿಸಾನ್ ಯೋಜನೆಯ ಹಣ, ಇಲ್ಲಿ PM ಕಿಸಾನ್ ಯೋಜನೆಯ ಹಣ ಏನಿದೆ ಇದು ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಆಲ್ಮೋಸ್ಟ್ ನಾನು ನಿಮಗೆ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ನಾನು ನಿಮಗೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಆವಾಗಲೇ ವಿಡಿಯೋ ಅಪ್ಲೋಡ್ ಆಗಿದೆ. ಖಂಡಿತವಾಗಲೂ ಈ ವಿಡಿಯೋ ನೋಡುವ ಟೈಮ್ನಲ್ಲಿ ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಇರುತ್ತೆ, ನೋಡಬೇಕಾದ್ರೆ. PM ಕಿಸಾನ್ ಯೋಜನೆ 18ನೇ ಕಂತಿನ ಹಣ ಜಮಾ ಆಗಿರುವಂಥದ್ದು. ದಯವಿಟ್ಟು ಎಲ್ಲರೂ ಕೂಡ ಹೋಗಿ ಆ ವಿಡಿಯೋನ ನೋಡಿ. ಯಾಕಪ್ಪ ಅಂತಂದರೆ ಎಲ್ಲರೂ ಕೂಡ ಆ ವಿಡಿಯೋನ ನೋಡಿದರೆ ನಿಮ್ಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಹೇಗೆ ಜಮಾ ಆಗಿದೆ, ಯಾವಾಗ ಜಮಾ ಆಗಿದೆ ಅಂತ. ಖಂಡಿತವಾಗ್ಲೂ ನೀವು ಆ ಒಂದು ವಿಡಿಯೋವನ್ನು ಹೋಗ್ಬಿಟ್ಟು ನೋಡಿ. ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಆನ್ಸರ್ ಸಿಗುತ್ತೆ. ಎಲ್ಲರೂ ಕೂಡ ಆನ್ಸರನ್ನು ಪಡ್ಕೊಳ್ಳಿ. ಮತ್ತು ನೀವು ಎಲ್ಲರೂ ಕೂಡ ನಾ ಹೇಳುವಂಥ ಕೆಲಸವನ್ನು ಮಾಡಿದರೆ ಖಂಡಿತವಾಗ್ಲೂ PM ಕಿಸಾನ್ ಯೋಜನೆ ಹಣ ಸಿಗುತ್ತೆ, ಯಾರಿಗೂ ಕೂಡ ಮಿಸ್ ಆಗೋದಿಲ್ಲ. ಹಾಗಾಗಿ ನಾನು ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ನಾ ಹೇಳುವಂಥ ಕೆಲಸವನ್ನು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ PM ಕಿಸಾನ್ ಅಲ್ಲ, ಎಲ್ಲ ಯೋಜನೆ ಹಣ ಸಿಗುತ್ತೆ. ಖಂಡಿತವಾಗ್ಲೂ ನೀವು ಹಣವನ್ನು ಪಡ್ಕೊಂಡು ನೀವು ಖಂಡಿತವಾಗ್ಲೂ ಎಂಜಾಯನ್ನು ಮಾಡ್ಬೋದು. ಅದಾದಮೇಲೆ ಬರ ಪರಿಹಾರ ಹಣ, ಇಲ್ಲಿ ಬರ ಪರಿಹಾರ ಹಣ ಸರ್ಕಾರದಿಂದ ಕೆಲವು ಪೆಂಡಿಂಗ್ ಹಣಗಳು ಉಳಿದಿರುವಂಥದ್ದು. ಇಲ್ಲಿ ಕೆಲವರಿಗೆ ಹಣ ಕೊಟ್ಟಿಲ್ಲ, ಬರ ಪರಿಹಾರ ಹಣ ಬಗ್ಗೆ ಕೊಟ್ಟಿಲ್ಲ. ಇಲ್ಲಿ ಆಲ್ಮೋಸ್ಟ್ ತುಂಬ ಜನರಿಗೆ ಬರ ಪರಿಹಾರ ಹಣ ಕೊಟ್ಟಿಲ್ಲ ಇನ್ನೂ ಕೂಡ. ಹಾಗಾಗಿ ಆ ಬರ ಪರಿಹಾರ ಹಣ ಯಾವಾಗ ಬರುತ್ತೆ, ದಯವಿಟ್ಟು ಎಲ್ರಿಗೂ ಕೂಡ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ, ಎಲ್ರಿಗೂ ಕೂಡ ನನಗೆ ತಿಳಿಸ್ಕೊಡ್ತೀನಿ. ಬರ ಪರಿಹಾರ ಹಣ ಯಾರಿಗೆ ಬರುತ್ತೆ, ಯಾವಾಗ ಬರುತ್ತೆ ಸ್ನೇಹಿತರೆ, ಒಂದು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬರ ಪರಿಹಾರ ಹಣ ಯಾವಾಗ ಬರುತ್ತೆ ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನಿಮಗೆ ಇಲ್ಲಿ ಬರ ಪರಿಹಾರ ಹಣ ನಿಮಗೆ ಇಲ್ಲಿ ಸರ್ಕಾರದಿಂದ CM ಸಿದ್ದರಾಮಯ್ಯನವರೇ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಬರ ಪರಿಹಾರ ಹಣ ನಿಮಗೆ ಆಲ್ಮೋಸ್ಟ್ ಇನ್ನೊಂದು 2 ತಿಂಗಳ ಒಳಗಡೆ ಎಲ್ರಿಗೂ ಕೂಡ ನಿಮ್ಮೊಂದು ಕೈ ಸೇರುತ್ತೆ. ಯಾಕಪ್ಪ ಅಂತಂದರೆ ಇವಾಗ ಪ್ರೊಸೆಸ್ ನಡೀತಾ ಇರುವಂಥದ್ದು. ಖಂಡಿತವಾಗ್ಲೂ ಎಲ್ರಿಗೂ ಕೂಡ ನಿಮ್ಮೊಂದು ಬರ ಪರಿಹಾರ ಹಣ ಅಂತಂದರೆ ಜಮಾ ಆಗುತ್ತೆ. ನೀವಿಲ್ಲಿ ಬರ ಪರಿಹಾರ ಹಣವನ್ನು ಪಡ್ಕೊಂಡು ನೀವಿಲ್ಲಿ ಈಸಿಲಿ ನೀವಿಲ್ಲಿ ಖಂಡಿತವಾಗ್ಲೂ ಹಣವನ್ನು ಪಡ್ಕೊಳ್ಬೋದು. ಎಲ್ರಿಗೂ ಕೂಡ ನಾನು ಹೇಳ್ತಿರುವಂಥದ್ದು, ನೀವಿಲ್ಲಿ ಬರ ಪರಿಹಾರ ಹಣವನ್ನು ಆಲ್ಮೋಸ್ಟ್ ಎಲ್ಲರೂ ಕೂಡ ಪಡ್ಕೊಳ್ಬೋದು. ಎಲ್ಲರೂ ಕೂಡ ಪಡ್ಕೊಂಡು ನೀವಿಲ್ಲಿ ಖಂಡಿತವಾಗಿಯೂ ಹಣವನ್ನು ಅರ್ನಿಂಗನ್ನು ಮಾಡ್ಬೋದು. ಅಂತಂದರೆ ನೀವಿಲ್ಲಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಬರ ಪರಿಹಾರ ಹಣ ಅನ್ನುವಂಥದ್ದು ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ. ಯಾರು ಕೂಡ ವರಿಯನ್ನು ಮಾಡ್ಕೊಳ್ಬೇಡಿ, ಎಲ್ರಿಗೂ ಕೂಡ ಹಣವನ್ನು ಪಡ್ಕೊಳ್ಳಿ. ನೀವೆಲ್ಲರೂ ಕೂಡ ದಯವಿಟ್ಟು ನಾನು ಹೇಳುವಂಥದ್ದು ಇಷ್ಟ ಸ್ನೇಹಿತರೆ, ನೀವೆಲ್ಲರೂ ಕೂಡ ಹಣವನ್ನು ಪಡ್ಕೊಂಡ್ರೆ ಸ್ನೇಹಿತರೆ ನಿಮಗೆ ಒಳ್ಳೆಯದಾಗುತ್ತೆ. ಹೇಗಪ್ಪ ಅಂತಂದರೆ ನಿಮಗೆ ಖರ್ಚಿಗೆ ಹಣ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಕೂಡ ಬರ ಪರಿಹಾರ ಹಣವನ್ನು ಪಡ್ಕೊಳ್ಳಿ. ಮತ್ತು ಖರ್ಚಿಗಂತಲ್ಲ, ನಿಮಗೆ ಬರ ಪರಿಹಾರ ಹಣ ನೀವು ಬೇಕಾದರೆ ಪಡ್ಕೊಂಡ್ರೆ ನೀವಲ್ಲಿ ಕೃಷಿಗೆ ಹಾಕ್ಬೋದು ಅಥವಾ ಖರ್ಚು ಮಾಡ್ಬೋದು, ನಿಮ್ಮ ಇಷ್ಟ. ಆದರೆ ಕೃಷಿಗೆ ಹಾಕ್ಬೋದು. ನೀವಿಲ್ಲಿ ಕೃಷಿಗೆ ಹಾಕಿಬಿಟ್ಟೆ ನಿಮಗೆ ಏನು ಕೃಷಿಗೆ ಹಾಕಿಬಿಟ್ರೆ ನೀವಿಲ್ಲಿ ಅಲ್ಲಿ ಕೃಷಿಗೆ ಹಾಕಿಬಿಟ್ರೆ ನಿಮ್ಗೆ ಏನಾಗುತ್ತಪ್ಪ ಅಂತಂದರೆ ನಿಮಗೆ ಅಲ್ಲಿ ಆಲ್ಮೋಸ್ಟ್ ನಿಮ್ಮ ಒಂದು ಏನು ನೀವಿಲ್ಲಿ ಏನು ಇದು ಬೆಳೆಯನ್ನು ಬೆಳಿಲಿಕ್ಕೆ ಒಂದು ಇಷ್ಟಪಡ್ತೀರೋ ಅದನ್ನು ಆ ಒಂದು ಬೆಳೆಯನ್ನೇ ಬೆಳಿಬೋದು. ಖಂಡಿತವಾಗ್ಲೂ ನಿಮಗೆ ಅದರಿಂದ ಕೂಡ
ಏನು ಪ್ರಾಫಿಟ್ ಅನ್ನುವಂಥದ್ದು ಸಿಗುತ್ತೆ ಅಂತಂದರೆ ಲಾಭ ಸಿಗುತ್ತೆ ಖಂಡಿತವಾಗ್ಲೂ. ಎಲ್ಲರೂ ಕೂಡ ನೀವು ಅಲ್ಲಿ ಏನು ಆಲ್ಮೋಸ್ಟ್ ಒಂದು 2,000 ರೂಪಾಯಿ ಸಿಗ್ಬೋದೇನೋ, 2,000-3,000 ರೂಪಾಯಿ ಸಿಗ್ಬೋದೇನೋ. ಆಲ್ಮೋಸ್ಟ್ ಅಲ್ಲಿ ಒಂದು 5,000-6,000 ರೂಪಾಯಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಪೆಂಡಿಂಗ್ ಹಣ ಸುಮಾರು ಇರುವಂಥದ್ದು. ಕೆಲವರಿಗೆ 10,000 ರೂಪಾಯಿ ಬರಬೇಕಿದೆ, ಕೆಲವರಿಗೆ 5,000 ರೂಪಾಯಿ ಬರಬೇಕಿದೆ. ಆಲ್ಮೋಸ್ಟ್ ಎಲ್ರಿಗೂ ಸಿಗುತ್ತೆ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನ ಸ್ನೇಹಿತರೆ ದಯವಿಟ್ಟು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ ಎಲ್ರಿಗೂ ಕೂಡ ಹಣ ಬರಲಿ ಸ್ನೇಹಿತರೆ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ತುಂಬ ಜನ ಇದನ್ನೇ ಕೇಳ್ತಾ ಇರುವಂಥದ್ದು, ಸರ್ ನಮ್ಗೆ ಹಣ ಬರ್ತಾ ಇಲ್ಲ, ಸರ್ ನಮ್ಗೆ ಹಣ ಬರ್ತಾ ಇಲ್ಲ, ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಅಂತ. ಎಲ್ರಿಗೂ ಹಣ ಸಿಗಲಿ ಅಂತ ಹೇಳ್ತಾ, PM ಕಿಸಾನ್ ಹಣನೂ ಕೂಡ 18ನೇ ಕಂತಿನ ಹಣ ಎಲ್ರಿಗೂ ಸಿಗಲಿ ಅಂತ ಹೇಳ್ತಾ, ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಏನು ಇವಾಗ 12ನೇ ಕಂತಿನ ಹಣ ಅದು ಸಿಗಲಿ ಅಂತ ಹೇಳ್ತಾ, ಎಲ್ರಿಗೂ ಎಲ್ಲ ಯೋಜನೆಗಳ ಹಣವನ್ನು ಸಿಗಲಿ ಅಂತ ಹೇಳ್ತಾ, ಮತ್ತೆ ಎಲ್ಲ ಯೋಜನೆಗಳ ಹಣದ ಅಪ್ಡೇಟ್ ಬೇಕಂತಂದ್ರೆ ನಮ್ಮೊಂದು ಆಶ್ರಯ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ವಿಡಿಯೋ ಮಾಡಿದ್ದಕ್ಕೆ ನಮಗೆ ಏನು ಪ್ರತಿಫಲ ಸಿಗ್ದಂಗೆ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬನ್ನು ಮಾಡಿಲ್ಲ ಅಂತಂದರೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಂಡು ಇವತ್ತು ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸಿಗೋಣ ಮುಂದಿನದಲ್ಲಿ.